ಉಷೆ ಬಂದಾಳಮ್ಮ ಉಷೆ ಬಂದಾಳಮ್ಮ. ನಮಸ್ಕಾರ ಸ್ನೇಹಿತರೆ, ನಕ್ಷತ್ರ ಟೆಕ್ ಸ್ಟುಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ಈಗ ನೀವು ನೋಡ್ತಾ ಇದ್ದೀರಲ್ಲ, ಈ ವಿಡಿಯೋ ಎಡಿಟಿಂಗ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ನಮ್ಮ ಚಾನಲ್ಗೆ ನೀವೇನಾದ್ರೂ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಇರುವಂತ ಬೆಲ್ ಐಕನ್ ಒತ್ತಿ ಅಂತ ಹೇಳ್ತಾ ಈ ಟ್ಯುಟೋರಿಯಲ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಒಂದು ರಿಕ್ವೆಸ್ಟ್ ನಿಮ್ಮಲ್ಲಿ, ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಯಾಕಪ್ಪ ಅಂತ ಹೇಳಿದ್ರೆ ಈ ವಿಡಿಯೋ ನೀವೇನಾದ್ರೂ ಸ್ಕಿಪ್ ಮಾಡಿದ್ರೆ ಯಾವ ರೀತಿ ಎಡಿಟ್ ಮಾಡಬೇಕು ಅಂತ ಹೇಳಿ ಅರ್ಥ ಆಗೋದಿಲ್ಲ. ಆದ್ರಿಂದ ವಿಡಿಯೋನ ಸ್ಕಿಪ್ ಮಾಡ್ಬಿಡಿ. ಹಾಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಕು ಹೋಗ್ಬಿಡಿ. ಈಗ ಮೊದಲಿಗೆ ಕೈನ್ ಮಾಸ್ಟರ್ ಆಪ್ ನ ಓಪನ್ ಮಾಡ್ಕೊಳ್ಳಿ. ಮಾಡ್ಕೊಂಡಿದ ನಂತರ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಪ್ರಾಜೆಕ್ಟ್ ಫೈಲ್, ಹಾಗೆ ಒಂದು ಲೈಟ್ ಲೀಕ್ಸ್ ವಿಡಿಯೋ, ಹಾಗೆ ಒಂದು ಪಾರ್ಟಿಕಲ್ ವಿಡಿಯೋ ಇರುತ್ತೆ. ಅದು ಲಿಂಕು ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಅದ್ರ ಮುಖಾಂತರ ಡೌನ್ಲೋಡ್ ಮಾಡ್ಕೊಳ್ಳಿ. ಮಾಡ್ಕೊಂಡಿದ ನಂತರ ಈಗ ಕೈನ್ ಮಾಸ್ಟರ್ ಓಪನ್ ಮಾಡ್ಕೊಳ್ಳಿ. ನೋಡಿ, ಈ ತರ ಒಂದು ಇಂಟರ್ಫೇಸ್ ಸಿಗುತ್ತೆ ನಿಮಗೆ. ಇಲ್ಲಿ ಕ್ರಿಯೇಟ್ ನ್ಯೂ ಅಂತ ಇದೆಯಲ್ಲ, ಈ ಕ್ರಿಯೇಟ್ ನ್ಯೂ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನೋಡಿ ಈ ತರ ಒಂದು ಇಂಟರ್ಫೇಸ್ ಬರುತ್ತೆ. ಸ್ವಲ್ಪ ಡೌನ್ ತಗೊಳ್ಳಿ. ಈಗ ನೋಡಿ, ಇಲ್ಲಿ ಇಂಪೋರ್ಟ್ ಪ್ರಾಜೆಕ್ಟ್ ಅಂತ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ರೆ ನೋಡಿ ಈ ತರ ಓಪನ್ ಆಗುತ್ತೆ. ಡೌನ್ಲೋಡ್ ಮಾಡಿ ಸೇವ್ ಮಾಡಿರ್ತೀರೋ ಆ ಒಂದು ಫೋಲ್ಡರ್ ಓಪನ್ ಮಾಡ್ಕೊಂಡು ನೋಡಿ ಈ ತರ ಒಂದು ಪ್ರಾಜೆಕ್ಟ್ ಫೈಲ್ ನ ಇಂಪೋರ್ಟ್ ಮಾಡ್ಕೊಳ್ಳಿ. ಇಂಪೋರ್ಟ್ ಮಾಡ್ಕೊಂಡಿದ ನಂತರ ನೋಡಿ ಈ ತರ ಇಂಪೋರ್ಟ್ ಆಗುತ್ತೆ ನಿಮ್ಗೆ. ಈ ತರ ಇಂಪೋರ್ಟ್ ಆದ್ಮೇಲೆ ನಿಮ್ಗೆ ಏನು ಮಾಡುವಂತ ಅವಶ್ಯಕತೆ ಇಲ್ಲ. ನಿಮ್ಗೆ ಇಲ್ಲಿ ನೀವೊಂದು ಎಫೆಕ್ಟ್ ಆಗ್ಲಿ ಅಥವಾ ಕಲರ್ ಕರೆಕ್ಷನ್ ಆಗಿರ್ಬೋದು ಅಥವಾ ಎನಿವನ್ ಯಾವ್ದು ಕೂಡ ನೀವು ಚೇಂಜಸ್ ಮಾಡುವಂತ ಅವಶ್ಯಕತೆ ಇಲ್ಲ. ಆದ್ರೆ ನಿಮಗೆ ಬೇಕಿದ್ರೆ ಚೇಂಜಸ್ ಮಾಡ್ಕೊಳ್ಬಹುದು. ಬೇಡ ಅಂತ ಹೇಳಿದ್ರೆ ಸೊ ಹಾಗೆ ನೀವಿಲ್ಲಿ ಏನ್ ಫೋಟೋಗಳು ಕಾಣಿಸ್ತಿದೆ ನೋಡಿ, ಈ ಫೋಟೋಸ್ ಮೇಲೆ ಜಸ್ಟ್ ನೀವು ಕ್ಲಿಕ್ ಮಾಡಬೇಕು. ನೋಡಿ, ಈಗ ಈ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಗೆ ಮೇಲ್ಗಡೆ ಇಲ್ಲಿ ಲೆಫ್ಟ್ ಅಲ್ಲಿ ಒಂದು ಗ್ಯಾಲರಿ ಮಾರ್ಕ್ ಕಾಣಿಸ್ತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಜಸ್ಟ್ ನೀವು ಫೋಟೋನ ಹ್ಯಾಡ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಫೋಟೋ ಬೇಕು, ನಿಮ್ಗೆ ಯಾರ್ದು ಫೋಟೋ ಬೇಕು ಅಂತ ನೋಡ್ಕೊಂಡು ಸೊ ಹ್ಯಾಡ್ ಮಾಡ್ಕೊಳ್ಳಿ. ಸೊ ಹ್ಯಾಡ್ ಮಾಡ್ಕೊಂಡ್ರೆ ನೋಡಿ ಈ ತರ ಬರುತ್ತೆ. ಈ ತರ ಬಂದ್ಮೇಲೆ ಹೋಗಿ ಕೊಡಿ. ಸೇಮ್ ಎಲ್ಲಾ ಫೋಟೋ ಸೇಮ್ ಅದೇ ತರ ಒಂದೊಂದೇ ಚೇಂಜ್ ಮಾಡ್ಕೊಳ್ತಾ ಬನ್ನಿ. ಅಥವಾ ನಿಮಗೆ ಈ ಒಂದು ಎಫೆಕ್ಟ್ಸ್ ಬೇಡ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಕ್ಲಿಪ್ ಗ್ರಾಫಿಕ್ಸ್ ಅಂತ ಇದೆ. ಸೊ ಇದರಲ್ಲಿ ನಾನಾ ತರ ಕ್ಲಿಪ್ ಗ್ರಾಫಿಕ್ಸ್ ಇರುತ್ತೆ, ಅದನ್ನ ನೀವು ಹ್ಯಾಡ್ ಮಾಡ್ಕೊಳ್ಬಹುದು. ಬೇಡ ನನಗೆ ಇದೇ ಎಫೆಕ್ಟ್ ಇರ್ಲಿ ಅಂತ ಹೇಳಿದ್ರೆ ಸೊ ಓಕೆ ಕೊಡಿ. ಓಕೆ ಕೊಟ್ಟು ಸೇಮ್ ಎಲ್ಲಾ ಫೋಟೋಸ್ ಕೂಡ ಸೇಮ್ ಅದೇ ತರ ಚೇಂಜಸ್ ಮಾಡ್ಕೊಳ್ತಾ ಬನ್ನಿ. ನೋಡಿ, ಇಲ್ಲಿ 2 ಫೋಟೋ ಸೇಮ್ ಬರುತ್ತೆ. ಸೊ ನೀವು 2 ಫೋಟೋನು ಸೇಮ್ ಹಾಕ್ಕೊಳ್ಬೇಕಾಗತ್ತೆ. ಅಬ್ಸರ್ವ್ ಮಾಡ್ಕೊಳ್ಳಿ ಕರೆಕ್ಟಾಗಿ. ನೋಡಿ, ಇಲ್ಲೂ ಕೂಡ 2 ಫೋಟೋ, ಈ ಫೋಟೋಗೆ ಅದೇ ಸೇಮ್ ಫೋಟೋ ಹಾಕಬೇಕು. ಮತ್ತು ಇದಕ್ಕೂ ಕೂಡ ನೋಡಿ, ಇದಕ್ಕೂ ಕೂಡ ಅದೇ ಫೋಟೋ ಹಾಕಬೇಕು. ಯಾವ ಫೋಟೋ ಹಾಕ್ತಿರೋ ಅದೇ ಫೋಟೋ ಹಾಕ್ಕೊಳ್ಳಿ. ಮತ್ತು ಇಲ್ಲೂ ಕೂಡ ಈ 3 ಫೋಟೋದಲ್ಲೂ ನೋಡಿ, ಇಲ್ಲೊಂದು ಫೋಟೋ ಸೇಮ್ ಫೋಟೋ ಹಾಕ್ಕೊಳ್ಳಿ. ಹಾಕೊಂಡಿದ ನಂತರ ಸೊ ಸ್ಟಾರ್ಟಿಂಗ್ ಬಂದ್ಬಿಡಿ. ನೋಡಿ, ಈ ಒಂದು ಬಟನ್ ಹೊತ್ಬಿಟ್ಟು ಸೊ ಹೊತ್ತಿ ಇಟ್ಕೊಂಡ್ರೆ ನೋಡಿ ಈ ಥರ ಬರುತ್ತೆ, ಮೂವ್ ಟು ದಿ ಬಿಗಿನಿಂಗ್ ಅಂತೇಳಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸ್ಟಾರ್ಟಿಂಗ್ ಬರ್ತೀರಿ. ಒಂದ್ಸತಿ ಪ್ಲೇ ಮಾಡಿ ನೋಡಿ. ಸೊ ಈಗ ಸ್ಟಾರ್ಟಿಂಗ್ ಬಂದ್ಬಿಟ್ಟು ಒಂದು ಲೈಟ್ ಲೀಕ್ಸ್ ವಿಡಿಯೋ ಇದೆ. ಅದೇ ನಿಮ್ಗೆ ಹೇಳಿದ್ನಲ್ಲ ಅವಾಗೆ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ, ಆ ಒಂದು ವಿಡಿಯೋನ ಆ್ಯಡ್ ಮಾಡಬೇಕು. ಸೊ ಅದಕ್ಕೆ ನೀವು ಲೇಯರ್ಗೆ ಹೋಗಿ, ಲೇಯರ್ ಅಂತ ಕಾಣಿಸ್ತಿದೆ ಅಲ್ಲ, ಲೇಯರ್ ಮುಖಾಂತರ ಮತ್ತೆ ಇಲ್ಲಿ ಮೀಡಿಯಾ ಸೆಲೆಕ್ಟ್ ಮಾಡ್ಕೊಳ್ಳಿ. ಮೀಡಿಯಾ ಸೆಲೆಕ್ಟ್ ಮಾಡಿಕೊಂಡು ನೀವೆಲ್ಲಿ ಸೇವ್ ಮಾಡಿರ್ತೀರೋ ಆ ವಿಡಿಯೋನ, ಆ ಒಂದು ಲೈಟ್ ಲೀಕ್ ವಿಡಿಯೋನ ಆ್ಯಡ್ ಮಾಡ್ಕೊಳ್ಳಿ. ಸೊ ಆ್ಯಡ್ ಮಾಡ್ಕೊಂಡಿದ ನಂತರ ನೋಡಿ ಈ ಥರ ಬರುತ್ತೆ. ಇದನ್ನು ನೀವು ಈ ಥರ ಡ್ರ್ಯಾಗ್ ಮಾಡ್ಕೊಳ್ಳಿ. ಡ್ರ್ಯಾಗ್ ಮಾಡಿಕೊಂಡು ಸ್ವಲ್ಪ ಈ ಕಾಲಮ್ ಇದೆಯೋ ಫುಲ್ಲು ಟೋಟಲಿ ಡ್ರ್ಯಾಗ್ ಮಾಡ್ಕೊಳ್ಳಿ. ಈ ತರ ಡ್ರ್ಯಾಗ್ ಮಾಡ್ಕೊಂಡಿದ ನಂತರ ಸೊ ರೈಟ್ ಸೈಡಲ್ಲಿ ಫುಲ್ಲು ಮೇಲ್ಗಡೆ ಡ್ರ್ಯಾಗ್ ಮಾಡ್ಕೊಂಡ್ರೆ ಇಲ್ಲಿ ಬ್ಲೆಂಡಿಂಗ್ ಮೋಡ್ ಅಂತ ಒಂದು ಆಪ್ಷನ್ ಸಿಗುತ್ತೆ. ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಸ್ಕ್ರೀನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಓಕೆ ಕೊಡಿ. ಓಕೆ ಕೊಟ್ಟಿದ ನಂತರ ಮತ್ತೆ ಏನು ಈ ಲೈಟ್ ಲೀಕ್ ವಿಡಿಯೋನ ಆ್ಯಡ್ ಮಾಡ್ಕೊಂಡಿದ್ದೀರೋ ಈ ಒಂದು ವಿಡಿಯೋನ ಇಲ್ಲಿ ಮೇಲ್ಗಡೆ 3 ಡಾಟ್ ಕಾಣಿಸ್ತಿದೆ ಲೆಫ್ಟ್ ಅಲ್ಲಿ ನಿಮಗೆ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಡೂಪ್ಲಿಕೇಟ್ ಮಾಡ್ಕೊಳ್ಳಿ. ಡೂಪ್ಲಿಕೇಟ್ ಮಾಡ್ಕೊಂಡಿದ ನಂತರ ರೈಟ್ ಸೈಡ್ ಅಲ್ಲಿ ಸ್ವಲ್ಪ ಮೇಲ್ಗಡೆ ಡ್ರ್ಯಾಗ್ ಮಾಡ್ಕೊಳ್ಳಿ. ಡ್ರ್ಯಾಗ್ ಮಾಡ್ಕೊಂಡ್ರೆ ನಿಮಗೆ ಇಲ್ಲಿ ರೊಟೇಟ್ ಅಂಡ್ ಮಿರರಿಂಗ್ ಅಂತ ಸಿಗುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಫಸ್ಟ್ ಒನ್ ಆಪ್ಷನ್ ಒಂದ್ಸರಿ ಸೆಲೆಕ್ಟ್ ಮಾಡಿ, ಮತ್ತೆ
ಸೆಕೆಂಡ್ ಒನ್ ಆಪ್ಷನ್ನ ಒಂದ್ಸರಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಓಕೆ ಕೊಡಿ. ಓಕೆ ಕೊಟ್ಟಿದ ನಂತರ ಮತ್ತೆ ಸ್ಟಾರ್ಟಿಂಗ್ ಬನ್ನಿ. ಸ್ಟಾರ್ಟಿಂಗ್ ಬಂದ್ಬಿಟ್ಟು ಮತ್ತೆ ಲೇಯರ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಮತ್ತೆ ಮೀಡಿಯಾ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ಪಾರ್ಟಿಕಲ್ ವಿಡಿಯೋ ಇದೆಯಲ್ಲ, ಆ ಪಾರ್ಟಿಕಲ್ ವಿಡಿಯೋನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡಿದ ನಂತರ ಸೇಮ್ ಇದು ಕೂಡ ಈ ಥರ ಡ್ರ್ಯಾಗ್ ಮಾಡ್ಕೊಳ್ಳಿ. ಡ್ರ್ಯಾಗ್ ಮಾಡಿಕೊಂಡು ಫುಲ್ಲು ಈ ಥರ ಡ್ರ್ಯಾಗ್ ಮಾಡ್ಕೊಳ್ಳಿ. ಡ್ರ್ಯಾಗ್ ಮಾಡ್ಕೊಂಡಿದ್ದ ನಂತರ ರೈಟ್ ಸೈಡಲ್ಲಿ ಸ್ವಲ್ಪ ಮೇಲ್ಗಡೆ ಡ್ರ್ಯಾಗ್ ಮಾಡಿ, ಮತ್ತೆ ಬ್ಲೆಂಡಿಂಗ್ ಮೋಡ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಸ್ವಲ್ಪ ಮೇಲ್ಗಡೆ ಡ್ರ್ಯಾಗ್ ಮಾಡಿದ್ರೆ ಸ್ಕ್ರೀನ್ ಅಂತ ಕಾಣಿಸುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಓಕೆ ಕೊಡಿ. ಓಕೆ ಕೊಟ್ಬಿಟ್ಟು ಒಂದ್ಸರಿ ಪ್ಲೇ ಮಾಡಿ. ನೋಡಿ ಇಷ್ಟೇ. ನೀವು ತುಂಬ ಸುಲಭವಾಗಿ ಯಾವುದೇ ಥರ ತುಂಬ ಎಡಿಟಿಂಗ್ ಇಲ್ಲ, ಈ ಒಂದು ಆ ಥರ ಒಂದು ಟ್ಯುಟೋರಿಯಲ್ ಮಾಡಿದ್ದೀನಿ. ಯಾವುದೇ ಥರ ಎಫೆಕ್ಟ್ಸ್ನ ಆ್ಯಡ್ ಮಾಡೋವಂಥ ಅವಶ್ಯಕತೆ ಇಲ್ಲ. ಜಸ್ಟ್ ನೀವು ಒಂದು ಲೈಟ್ ಲೀಕ್ಸ್ ಹಾಗೆ ಒಂದು ಪಾರ್ಟಿಕಲ್ ವಿಡಿಯೋ ಮತ್ತು ನಿಮ್ಮ ಫೋಟೋಗಳನ್ನ ಚೇಂಜ್ ಮಾಡಿಕೊಂಡ್ರೆ ಸಾಕು. ಸೊ ಹಾಗೂ ನಾನೇನಾದರೂ ಬೇರೆ ಎಫೆಕ್ಟ್ ಹಾಕ್ಕೊಳ್ತೀನಿ ಅಂತ ಹೇಳಿದ್ರೆ ಹೇಗೆ ಮಾಡಬೇಕು ಅಂತ ನಾನು ಆವಾಗಲೇ ಹೇಳಿದ್ದೀನಿ. ಆದರೆ ಇನ್ನೊಂದು ಸರಿ ಹೇಳ್ಬಿಡ್ತೀನಿ. ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಕ್ಲಿಪ್ ಗ್ರಾಫಿಕ್ಸ್ ಅಂತಿದೆ. ಸೊ ಇದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮ್ಗೆ ಇಲ್ಲಿ ನಾನಾ ಥರ ಕ್ಲಿಪ್ ಗ್ರಾಫಿಕ್ಸ್ ಸಿಗುತ್ತೆ. ನಿಮ್ಗೆ ಯಾವ ಥರ ಬೇಕೋ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡು ಓಕೆ ಕೊಡಿ. ಮತ್ತು ನಿಮಗೇನಾದರೂ ಕಲರ್ ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅಥವಾ ಕಮ್ಮಿ ಬೇಕು ಅಂತ ಹೇಳಿದ್ರೆ ನೋಡಿ ಇಲ್ಲಿ ಅಡ್ಜಸ್ಟ್ಮೆಂಟ್ ಅಂತಿದೆಯಲ್ಲ, ಇದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಬ್ರೈಟ್ನೆಸ್ಸು ಮತ್ತು ಶಾಡೋ, ಕಾಂಟ್ರಾಕ್ಸ್ಟು, ಸ್ಯಾಚುರೇಷನ್ನು ಎಲ್ಲ ಕೂಡ ಚೇಂಜ್ ಮಾಡ್ಕೊಳ್ಬೋದು. ಸೊ ಮಾಡ್ಕೊಳ್ಳಿ. ಸೊ ಬೇಡ ನನಗೆ ಅಂತ ಹೇಳಿದ್ರೆ ಸೊ ಜಸ್ಟ್ ನೀವು ಫೋಟೋ ಚೇಂಜ್ ಮಾಡಿಕೊಂಡ್ರೆ ಸಾಕು, ನಿಮಗೆ ಒಂದು ವಿಡಿಯೋ ಎಡಿಟಿಂಗ್ ಆಗುತ್ತೆ. ನಿಮಗೆ ಸಾಂಗ್ ಬೇರೆ ಬೇಕು ಅಂತ ಹೇಳಿದ್ರೆ ಸೊ ಸಾಂಗ್ ಚೇಂಜ್ ಮಾಡಿದ್ರೆ ಇಲ್ಲಿ ಎಡಿಟಿಂಗ್ ಎಲ್ಲ ಚೇಂಜಸ್ ಆಗುತ್ತೆ. ಸೊ ಅದೆಲ್ಲ ನೀವು ಕರೆಕ್ಷನ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಏನಾದರೂ ನಿಮ್ಗೆ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಕಾಮೆಂಟ್ ಮುಖಾಂತರ ತಿಳಿಸಿ, ಅದಕ್ಕೆ ನಾನು ಬೇಗ ರಿಪ್ಲೈ ಮಾಡ್ತೇನೆ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕನ್ನ ಒತ್ತೋದು ಮಾತ್ರ ಮರಿಬೇಡಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಅಂತ. ಸೊ ಈ ತರ ಫುಲ್ ಆಗಿ ಎಡಿಟ್ ಮಾಡಿದ ಮೇಲೆ ಇಲ್ಲಿ ಮೇಲ್ಗಡೆ ಆರೋ ಮಾರ್ಕ್ ಕಾಣಿಸ್ತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ್ಮೇಲೆ ನೋಡಿ ಇಲ್ಲಿ ನಿಮಗೆ ಯಾವ ರೆಸೊಲ್ಯೂಷನ್ ಅಲ್ಲಿ ಬೇಕು ಅಥವಾ ಫ್ರೇಮ್ ರೇಟ್ ಯಾವ ರೀತಿ ಬೇಕು ಅಂತ ಹೇಳಿ 30 ಫುಲ್ HD 1080p ಓಕೆ ಮಾಡಿಕೊಂಡು ಜಸ್ಟ್ ಎಕ್ಸ್ಪೋರ್ಟ್ ಅಂತ ಕೊಡಿ. ಸೊ ಎಕ್ಸ್ಪೋರ್ಟ್ ಆಗಿದ ತಕ್ಷಣ ಈ ವಿಡಿಯೋ ಬಂದು ನಿಮ್ಮ ಗ್ಯಾಲರಿಲಿ ಸೇವ್ ಆಗಿರುತ್ತೆ ಅಂತ ಹೇಳ್ತಾ ಈ ಒಂದು ಟ್ಯುಟೋರಿಯಲ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.